ಓಂ ನಮಃ ಶಿವಾಯ. ನಮ್ಮೆಲ್ಲರ ಅಂತರಾತ್ಮವನ್ನು ಬಲ್ಲಂತಹ ಪರಮಾತ್ಮನು ನಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಯ್ ನಮಸ್ತೆ, ನಾನು ನಿಮ್ಮ ಚಂದನ ಸಂತೋಷ್ ಮಾತಾಡೋದು. ಚಂದನ ಬ್ಯೂಟಿಫುಲ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಈ ವಿಡಿಯೋನ ನಾನು ಮಹಾಶಿವರಾತ್ರಿ ದಿನ ಅವತ್ತು ನಾನು ಲಿಂಗ ಪೂಜೆನ ಹೇಗೆ ಮಾಡ್ತೀನಿ, ಅಭಿಷೇಕವನ್ನು ಹೇಗೆ ಮಾಡ್ತೀವಿ, ಯಾವ ಅಭಿಷೇಕವನ್ನು ಮಾಡಿದರೆ ಯಾವ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಬಹಳಷ್ಟು ಜನ ನನಗೆ ಕೇಳಿದ್ರು, ನೀವು ಲಿಂಗ ಪೂಜೆ ಮಾಡೋದನ್ನು ವಿಡಿಯೋ ಮಾಡಿ ಹಾಕಿ ಅಂಥೇಳಿ. ಸೊ ಅದೇ ಚಾನ್ಸಪ್ಪ ಅಂಥೇಳಿ ನಾನು ಶಿವರಾತ್ರಿ ದಿನ ವಿಡಿಯೋನ ಮಾಡ್ಕೊಂಡಿದ್ದೆ. ಅವತ್ತೇನೆಲ್ಲ ಮಾಡಿದೆ, ಮಾರ್ನಿಂಗ್ ಟು ಅಭಿಷೇಕ ಮುಗಿಯೋವರೆಗೂ ನಾನು ಏನೆಲ್ಲ ಮಾಡಿದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಇರೋ ಕೆಲಸನೇ ಫ್ಲೋರ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ನಾನ ಮಾಡಿ ಹೊಸ್ತಿಲು ಪೂಜೆ ಮಾಡಿ ಪೂಜೆನೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅವತ್ತು ಮಕ್ಕಳಿಗೆಲ್ಲ ರಜೆ ಇತ್ತು ಶಿವರಾತ್ರಿ ಸಲುವಾಗಿ. ಸೊ ಮಕ್ಕಳನ್ನ ಕರ್ಕೊಂಡು ನಾನು ಅಭಿಷೇಕ ಮಾಡಿದ್ರಾಯಿತು. ನಾನು ನಾರ್ಮಲ್ ಆಗಿ ಪ್ರತಿ ಸೋಮವಾರ ಅಭಿಷೇಕ ಮಾಡಬೇಕಾದ್ರೆ ದೇವ್ರ ಕೋಣೆಯಲ್ಲೇ ಮಾಡ್ತಾ ಇರ್ತೀನಿ. ಸೊ ಇವತ್ತು ಹೊರಗಡೆ ಮಾಡಿ, ಅಂದರೆ ನಾವು ಹಾಲಲ್ಲಿ ಪೂಜೆನ ಮಾಡಿಕೊಂಡ್ರೆ ಸೊ ವಿಡಿಯೋ ಮಾಡೋಕ್ಕೂ ಅನುಕೂಲ ಆಗುತ್ತೆ ಅಂಥೇಳಿ ದೇವ್ರ ಕೋಣೆಯಲ್ಲಿ ಫಸ್ಟು ಪೂಜೆನ ಮುಗಿಸ್ಕೊಂಡು ಅಭಿಷೇಕ ಮಾಡಲಿಕ್ಕೆ ಹೊರಗಡೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಸೊ ಮಕ್ಕಳು ಕೂಡ ಮನೇಲಿ ಇದ್ರಲ್ಲ, ಅವ್ರನ್ನೂ ಕರ್ಕೊಂಡು ಈ ಪೂಜೆದಲ್ಲಿ ಅವ್ರಿಗೂ ಸ್ವಲ್ಪ ನಾವು ಹೇಳ್ತಾ ಪೂಜೆ ಎಲ್ಲ ಮಾಡಿದ್ವಿ ಅಂದರೆ ಸೊ ಮುಂದೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸೊ ಅವ್ರನ್ನೂ ಕರ್ಕೊಂಡು ಪೂಜೆ ಮಾಡಿದೆ. ಅವತ್ತು ನಾನು ಅಂದರೆ ಏಕಾದಶಿ ಇತ್ತಲ್ಲ, ಉಪವಾಸ ನಾನು ಮಾಡಿದ್ದೆ. ಹಾಗೆ ಮಕ್ಕಳು, ನನ್ನ ದೊಡ್ಡ ಮಕ್ಕಳು ಮತ್ತು ಚಿಕ್ಕ ಮಗಳು ಅವರು ಕೂಡ ಉಪವಾಸವನ್ನು ಮಾಡಿದರು. ಸೊ ಅವ್ರಿಗೂ ಸ್ವಲ್ಪ ಹೇಳ್ತಾ ಎಲ್ಲ ಪೂಜೆ ಬಗ್ಗೆ ಮಾಹಿತಿ ನೀಡ್ತಾ ನಾನು ಪೂಜೆನ ಮಾಡಿದೆ. ಸೊ ಇದ್ರ ಬಗ್ಗೆ ನಂಗೆ ತಿಳಿದ ಮಟ್ಟಿಗೆ ಇದಕ್ಕಿಂತ ಜಾಸ್ತಿ ತಿಳಿದವರು ಇರ್ತೀರ, ಬಟ್ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಪ್ರತಿದಿನ ಅಭಿಷೇಕ ಮಾಡದೇ ಇರೋರು ಮಹಾಶಿವರಾತ್ರಿ ದಿನ ಶಿವನ ಅಭಿಷೇಕವನ್ನು ಮಾಡಿದ್ರೆ ತುಂಬ ಫಲಗಳು ಸಿಗುತ್ತೆ. ಸೊ ಅವತ್ತು ಉಪವಾಸ ಜಾಗರಣೆ ಎಲ್ಲ ಮಾಡಿದ್ರೆ ತುಂಬ ನೀವು ಏನು ಬೇಡ್ಕೊಂಡಿರ್ತೀರೋ ಅಥವಾ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಿಸ್ತಾನೆ ಅನ್ನೋದು ನಂಬಿಕೆ ಇದೆ. ಸೊ ಹಾಗೆ ಕೂಡ ಆಗತ್ತೆ. ನನಗಂತೂ ಇದರಲ್ಲಿ ತುಂಬ ನಂಬಿಕೆ. ನಾನು ತುಂಬ ಏನು ಹೇಳ್ಕೊತ ಕೊಡೋದಿಲ್ಲ, ಯಾಕಂದರೆ ಅದಕ್ಕೆಲ್ಲ ನಾನು ಹಿಂದಿನ ದಿನವೇ ಪ್ರಿಪೇರ್ ಮಾಡಿಟ್ಕೊಂಡಿದ್ದೆ ಯಾವ ಥರ ಅಭಿಷೇಕ ಮಾಡಬೇಕು ಅಂಥೇಳಿ. ಸೊ ಅದನ್ನೆಲ್ಲ ಹಾಗೆ ರೆಡಿ ಮಾಡಿಟ್ಕೊಂಡು ನಿಮ್ಗೆ ಹೇಗೆ ಮಾಡ್ತೀನಿ ಅನ್ನೋದನ್ನು ಒಂದೊಂದಾಗಿ ತೋರಿಸ್ತಾ ಹೋಗಿದ್ದೀನಿ ಈ ವಿಡಿಯೋದಲ್ಲಿ. ಲಿಂಗ ಪೂಜೆಯನ್ನು ಮಾಡಬೇಕಾದ್ರೆ ಡೈರೆಕ್ಟಾಗಿ ನಾವು ಏನೇ ಅದು ಅಭಿಷೇಕ ಮಾಡಲಿ ಅಥವಾ ಜಲಾಭಿಷೇಕ ಮಾಡಲಿ ಯಾವುದೇ ಮಾಡಲಿ ಡೈರೆಕ್ಟಾಗಿ ಫಸ್ಟು ಲಿಂಗದ ಮೇಲೆ ಹಾಕಬಾರ್ದು. ಎಡಗಡೆ ಮತ್ತು ಬಲಗಡೆ ಹಾಕಿ ಆಮೇಲೆ ಲಿಂಗದ ಮೇಲೆ ಹಾಕಬೇಕಾಗತ್ತೆ 5 ಸರತಿ. ಯಾಕಪ್ಪ ಅಂತಂದರೆ ಎಡಗಡೆ ಮತ್ತು ಬಲಗಡೆ ಗಣಪತಿ ಮತ್ತು ಷಣ್ಮುಖನ ವಾಸಸ್ಥಾನವಿರುತ್ತೆ. ಷಣ್ಮುಖ ಮತ್ತು ಗಣಪತಿಗೆ ಅಭಿಷೇಕ ಹಾಕಿದ ನಂತರ ನಾವು ಲಿಂಗಕ್ಕೆ ಹಾಕಿ ಅಭಿಷೇಕವನ್ನು ಸ್ಟಾರ್ಟ್ ಮಾಡಬೇಕು. ಆಮೇಲೆ ಅದನ್ನು ಜಲಾಭಿಷೇಕದಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ವಿಭೂತಿ ಕುಂಕುಮ ಅರಿಶಿನ ಹಚ್ಕೊಂಡು ಉದ್ಕಡ್ಡಿ ಬೆಳಗಿ ಮತ್ತು ಪಚ್ಕರ್ಪೂರ ಇದ್ದರೆ ಪಚ್ಕರ್ಪೂರ, ಇಲ್ಲಾಂದರೆ ಹಾಗೆ ಕರ್ಪೂರದಿಂದ ಬೆಳಗಿ ನಮ್ಮ ಪೂಜೆಯನ್ನು ನಾನು ಮುಗಿಸ್ಕೊಂಡೆ ಇದರಲ್ಲಿ. ಸೊ ಹೀಗೆ ನಾನು ಅಂದರೆ ಹಾಗೆ ಹೇಳಿದ್ರೆ ಗೊತ್ತಾಗೋದಿಲ್ಲ ಅಂಥೇಳಿ ನಾನು ವಿಡಿಯೋ ಮೂಲಕ ತೋರಿಸಿದ್ದೀನಿ. ಅವತ್ತು ಶಿವರಾತ್ರಿ ಇರೋದ್ರಿಂದ ನಾನು ಎಲ್ಲ ಫಲಗಳನ್ನು ಹಣ್ಣುಗಳನ್ನ ತೊಗೊಂಬಂದಿದ್ದೆ, ಅದನ್ನೇ ನೈವೇದ್ಯನ ತೋರಿಸಿದೆ. ಈಗ ಫಸ್ಟ್ ನಾನು ಮಾಡಿರೋದು, ನಾನು ಕೊರಳಲ್ಲಿ ದಿನ ಧರಿಸ್ತಕ್ಕಂಥ ನಾವು ಕೊರಳಲ್ಲಿ ಹಾಕೋತೀವಲ್ಲ ಆ ಲಿಂಗವನ್ನು ಪೂಜೆ ಮಾಡಿಕೊಂಡೆ. ಆಮೇಲೆ ಮೂರ್ತಿ ಒಂದು ಇದೆ, ಆಮೇಲೆ ಅಲ್ಲಿ ಆ ಮೂರ್ತಿಗೆ ಅಭಿಷೇಕ ಮಾಡಿ ಅದನ್ನು ದೇವರ ಕೋಣೆಯಲ್ಲಿ ಇಟ್ಟಿರ್ತೀವಿ. ಸೊ ಶಿವರಾತ್ರಿ ಇದೆ ಅಂಥೇಳಿ ನಾನು 2ಕ್ಕೂ ಅಭಿಷೇಕವನ್ನು ಮಾಡಿ ಮಕ್ಕಳ ಜೊತೆ ಅವತ್ತು ತುಂಬಾ ಅಭಿಷೇಕ ಮಾಡಬೇಕಾದ್ರೆ ಅವ್ರಿಗೆ ಹೇಳ್ತಾ ಅಭಿಷೇಕ ಮಾಡ್ತಾ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಇನ್ನು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ ಯಾವ್ಯಾವ ವಸ್ತುಗಳಿಂದ ನಾವು ಅಭಿಷೇಕ ಮಾಡಿದರೆ ಏನು ಫಲಗಳು ಸಿಗುತ್ತೆ ಅನ್ನೋದನ್ನು. ಪಂಚದ್ರವ್ಯಗಳಾದ ಹಾಲು, ಮೊಸರು, ತುಪ್ಪ, ಗೋಮೂತ್ರ ಹಾಗೂ ಗೋಮಯದ ಮಿಶ್ರಣದಿಂದ ಅಭಿಷೇಕವನ್ನು ಮಾಡಿದ್ರೆ ಎಲ್ಲ ರೀತಿಗಳ ಪಾಪ ಪರಿಹಾರವಾಗುತ್ತೆ. ಎರಡನೇದೇನಪ್ಪ ಅಂತಂದರೆ ಬಾಳೆಹಣ್ಣು, ಬೆಲ್ಲ, ಸಕ್ಕರೆ, ಖರ್ಜೂರ, ಜೇನುತುಪ್ಪ ಆಗ ಡ್ರೈ ಫ್ರೂಟ್ಸ್ ಅಂತೀವಲ್ಲ ಅವೆಲ್ಲ ಹಾಕಿ ನಾವು ಅಭಿಷೇಕವನ್ನು ಮಾಡಿದ್ವಿ ಅಂದರೆ ಸಂಪತ್ತು ಪ್ರಾಪ್ತಿ ಆಗುತ್ತೆ ಅನ್ನೋ ನಂಬಿಕೆ ಇದೆ. ತುಪ್ಪದಿಂದ ಅಭಿಷೇಕ ಮಾಡಿದ್ವಿ ಅಂತಂದರೆ ಮೋಕ್ಷ ಪ್ರಾಪ್ತಿ ಅಥವಾ ಆರ್ಥಿಕ ಸಮಸ್ಯೆ ನಿವಾರಣೆ ಆಗುತ್ತೆ. ಇನ್ನೇನಪ್ಪ, ಜೇನುತುಪ್ಪದಿಂದ ನಾವು ಅಭಿಷೇಕ ಮಾಡಿದ್ವಿ ಅಂದರೆ ಈ ಯಾರಾದರೂ ಹಾಡೆಲ್ಲ ಹಾಡ್ತಾ ಇರ್ತಾರಲ್ಲ ಅವರಿಗೆ ಉತ್ತಮ ಧ್ವನಿ, ಈ ಥರ ಎಲ್ಲ ಸಂಗೀತ ಸಿದ್ಧಿ ಆಗಬೇಕಾಗಿರುತ್ತಲ್ಲ, ಅವರೆಲ್ಲ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿದ್ರೆ ಅವ್ರಿಗೆ ತುಂಬಾ ಉಪಯುಕ್ತವಾಗುತ್ತೆ, ಲಾಭವಾಗುತ್ತೆ. ಇನ್ನು ಏನಪ್ಪ ಅಂತಂದರೆ ಹಾಲಿನಿಂದ ಅಭಿಷೇಕ ಮಾಡಿದರೆ ದೀರ್ಘಾಯುಷ್ಯ ಸಿಗುತ್ತೆ. ಇನ್ನು
ಕಬ್ಬಿನ ಹಾಲಿನಿಂದ ಮಾಡಿದರೆ ಆರೋಗ್ಯ ಭಾಗ್ಯ ಮತ್ತು ಶತ್ರುನಾಶ. ನಿಂಬೆಹಣ್ಣಿನ ಪಾನಕದಿಂದ ಮಾಡಿದರೆ ಜೀವ ಭಯ ನಿವಾರಣೆ ಮತ್ತು ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಇನ್ನು ಎಳ್ನೀರಿನಿಂದ ಮಾಡಿದರೆ ಸಂತೃಪ್ತಿ ಸಿಗತ್ತೆ. ಪವಿತ್ರ ಜಲದಿಂದ ಮಾಡಿದರೆ ನೆಮ್ಮದಿ ಸಿಗತ್ತೆ. ಹಸುವಿನ ಹಾಲಿನಿಂದ ಮಾಡಿದರೆ ನಾಗಭಯ ನಿವಾರಣೆ ಆಗುತ್ತೆ. ಭಸ್ಮದಿಂದ ನಾವು ಅಭಿಷೇಕವನ್ನು ಮಾಡಿದರೆ ಪಾಪ ಪರಿಹಾರವಾಗುತ್ತೆ. ಗಂಧದ ನೀರಿನಿಂದ ಮಾಡಿದರೆ ಮಕ್ಕಳಿಗೆ ಏಳಿಗೆ ಸಿಗುತ್ತೆ. ಸೊ ನನಗೆ ಗೊತ್ತಿರತಕ್ಕಂಥ ಎಲ್ಲ ಅಭಿಷೇಕದ ಬಗ್ಗೆ ಮಾಹಿತಿಯನ್ನು ನಾನು ನೀಡಿದ್ದೀನಿ. ಬಹಳ ಜನ ನನಗೆ ಲಿಂಗ ಪೂಜೆ ವಿಡಿಯೋನ ಮಾಡಿ ಹಾಕಿ ಅಂತ ಸಾಕಷ್ಟು ಕಮೆಂಟ್ಸ್ ಬಂದಿತ್ತು. ಸೊ ಹಾಗಾಗಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನಗೆ ಗೊತ್ತಿರತಕ್ಕಂಥ ಎಲ್ಲ ಮಾಹಿತಿನೂ ಇದರಲ್ಲಿ ನಾನು ಶೇರ್ ಮಾಡಿದ್ದೀನಿ. ಸೊ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನಾನು ಮುಂದೆ ಕೂಡ ಒಳ್ಳೆ ಮಾಹಿತಿಗಳನ್ನು ನೀಡ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.